ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಈಗ ಮಕ್ಕಳಿಗೆ ಸ್ಕೂಲ್ ಬಸ್ ಬರ್ತದೆ, ಇಲ್ಲಿ ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಮನೆ ಹತ್ರನೇ. ನೋಡಿ, ನನ್ನ ಮಗನ ಬ್ಯಾಗ್ ವಜ್ಜೆ ಆಗಬಾರ್ದು ತಮ್ಮಗಂತೇಳಿ ಅಕ್ಕನೇ ಬ್ಯಾಗ್ ಹಿಡ್ಕೊತಿರ್ತಾಳೆ ಯಾವಾಗಲೂ. ನಾನೀಗ ಬ್ಲಾಗ್ನ ಸಾಯಂಕಾಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಳೆಯಲ್ಲಿ ಮಕ್ಕಳು ನೆನ್ಕೊಂಡೇ ಬಂದರು. ಈಗ ರಾತ್ರಿ ಊಟಕ್ಕೆ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ, ಬದ್ನಿಕಾಯಿ ಎಣ್ಗಾಯಿ ಪಲ್ಯ. ಇದು ಕೂಡ ಈಗ ರೆಡಿ ಆಗ್ಯದ. ಹಾಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಇತ್ತು ಅಂದ್ರೆ ರೊಟ್ಟಿ ಮಾಡಲೇಬೇಕು. ಡೈಲಿ ರೊಟ್ಟಿ ಮಾಡ್ತೀನಿ, ಆದರೂ ಈ ಪಲ್ಯಕ್ಕಂತಾದರೂ ಈ ರೊಟ್ಟಿ ಬೇಕೇ ಬೇಕು. ಯಾಕೆ ಮಾಡ್ತಾಯಿದ್ದೀನಿ ಅಂತಂದ್ರೆ ಹೇಳ್ತೀನಿ ನಿಮಗೆ. ಈಗ ರೊಟ್ಟಿ ಎಲ್ಲ ಆಯಿತು. ಈಗ ಅದೇ ಹಂಚಿನ ಮೇಲೇ ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ, ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ. ಈಗೆಲ್ಲ ಹುರ್ಕೊಂಡಾಯಿತು, ಈಗ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಯಾಕಂತಂದರೆ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ನಮ್ಮ ಮನೇಲಿ ಜಾಸ್ತಿ ಯಾರೂ ತಿನ್ನಲ್ಲ, ನಾನೊಬ್ಬಳೇ ತಿನ್ನೋದು. ಈಗ ಯಾಕೆ ಮಾಡಿದ್ದೀನಿ ಅಂದರೆ ನಮ್ಮ ಪಕ್ಕದ ಮನೆ ಆಂಟಿ ಅವರಿಗೆ ರೊಟ್ಟಿ ತುಂಬ ಇಷ್ಟ. ರೊಟ್ಟಿ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ತುಂಬಾ ಇಷ್ಟಪಡ್ತಾರೆ ಅವರು. ಯಾಕಂದ್ರೆ ಅವರು ಮಾಡಲ್ಲ ರೊಟ್ಟಿ, ಅವರು ಮುದ್ದೆ ಊಟ ಮಾಡ್ತಾರೆ. ಅವ್ರು ಮುದ್ದೆ ಮಾಡ್ತಾರೆ, ರೊಟ್ಟಿ ಮಾಡೋಕ್ಕೂ ಬರಲ್ಲ ಅವರಿಗೆ. ನಾವು ಮಾಡ್ತೀವಲ್ಲ, ಹೇಳಿದ್ರು ಆಂಟಿ ಮಾಡ್ದೆ ಅಂದ್ರೆ ಕೊಡಮ್ಮ ಅಂತ. ಹಾಗಾಗಿ ಹೇಗೂ ದಿನ ರೊಟ್ಟಿ ಮಾಡ್ತೀನಲ್ಲ, ಇವತ್ತು ಬದ್ನಿಕಾಯಿ ಇತ್ತು, ಎಣ್ಗಾಯಿ ಮಾಡಿ ಆಂಟಿ ಕೊಡೋಣ ಅಂತ ಈಗ ನನ್ನ ಮಗ ಒಯ್ದು ಕೊಡ್ತಾಯಿದ್ದ ನೋಡಿ. ಮಳೆ ಬರ್ತಾನೆ ಇದೆ ಹಾಗೆ. ಹಾಗಾಗಿ ಆಂಟಿ ಕೇಳಿದ್ರಲ್ಲ ಕೊಡಬೇಕಂತ ಕೊಡ್ತಾಯಿದ್ದೀನಿ. ಬೆಳಗ್ಗೆನೇ ಹೇಳಿದ್ರು ಅವರು, ಈಗ ಮಾಡಿ ಕೊಡ್ತಾಯಿದ್ದೀನಲ್ಲ ಸಾಯಂಕಾಲ. ಅವ್ರು ನೋಡಿ ಎಷ್ಟು ಖುಷಿ ಆಗ್ತಾರೆ ಆಂಟಿ ಪಾಪ. ನಾನು ಬೆಳಗ್ಗೆನೇ ಹೇಳಿದ್ದೀನಿ, ಈಗಾಗಲೇ ಕೊಟ್ಟು ಮಾಡಿಬಿಟ್ಟಿಯಾ ಅಂತೇಳಿ, ಥ್ಯಾಂಕ್ಸ್ ಕಣೆ ಅಂತೇಳಿ ತುಂಬ ಖುಷಿ ಆದ್ರು ಆಂಟಿ ಖುಷಿಯಾಗಿರೋದನ್ನು ನೋಡಿ ನಮಗೂ ಭಾಳ ಖುಷಿ ಆಯಿತು. ಇದಾಗಿತ್ತು ನೋಡಿರಿ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮಸ್ಕಾರ ರೀ.